ನಮ್ಮ ಬೆಂಗಳೂರಿನಿಂದ ಪುರಿ ಜಗನ್ನಾಥಕ್ಕೆ ಪ್ರತಿ ಶನಿವಾರ ಡೈರೆಕ್ಟ್ ರೈಲ್ ಇದೆ. ಪುರಿ ಜಗನ್ನಾಥ ಇರುವುದು ಒಡಿಶಾ ರಾಜ್ಯದಲ್ಲಿ. ಬೆಂಗಳೂರಿನಿಂದ ಸುಮಾರು 1500 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ವಿಶೇಷವೇನೆಂದರೆ ದೇವಾಲಯದ ಮೇಲಿರುವ ಧ್ವಜವು ಯಾವಾಗಲೂ ಗಾಳಿಗೆ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತದೆ ಹಾಗೂ ದೇವಾಲಯದ ಮುಖ್ಯ ಗುಮ್ಮಟದ ನೆರಳು ದಿನದ ಯಾವುದೇ ಸಮಯದಲ್ಲೂ ನೆಲದ ಮೇಲೆ ಬೀಳುವುದಿಲ್ಲ. ಇಲ್ಲಿನ ಅರ್ಚಕರು ಹವಾಮಾನವನ್ನು ಲೆಕ್ಕಿಸದೆ ಪ್ರತಿದಿನ ತಪ್ಪದೆ ಸುಮಾರು 214 ಅಡಿ ಎತ್ತರದ ದೇವಾಲಯದ ಗುಮ್ಮಟವನ್ನು ಏರಿ ಧ್ವಜವನ್ನು ಬದಲಾಯಿಸುವುದು ಮತ್ತೊಂದು ವಿಶೇಷ. ಇಲ್ಲಿನ ಇನ್ನೊಂದು ವಿಶೇಷ, ದೇವಾಲಯದ ಮೇಲೆ ಯಾವುದೇ ವಿಮಾನ, ಅದರಲ್ಲೂ ವಿಶೇಷವೆಂದರೆ ಯಾವುದೇ ಪಕ್ಷಿಯೂ ಕೂಡ ಹಾರಾಡುವುದಿಲ್ಲ. ದೇವಾಲಯದ ಮೇಲಿರುವ ಸುದರ್ಶನ ಚಕ್ರವು ನಾವು ಪುರಿಯಲ್ಲಿ ಎಲ್ಲಿ ನಿಂತಿದ್ದರೂ ನಮ್ಮ ಕಡೆಗೆ ಮುಖ ಮಾಡುತ್ತಿದೆ ಎಂದು ತೋರುತ್ತದೆ. ರೈಲು ಸಂಖ್ಯೆ 22884 ಗರೀಬ್ ರಥ್ ಎಕ್ಸ್ಪ್ರೆಸ್. ಈ ರೈಲು ಬೆಂಗಳೂರಿನ ಯಶವಂತಪುರ ನಿಲ್ದಾಣದಿಂದ ಪ್ರತಿ ಶನಿವಾರ ರಾತ್ರಿ 10:40ಕ್ಕೆ ಹೊರಟು ಯಲಹಂಕ, ಹಿಂದೂಪುರ, ಧರ್ಮಾವರಂ, ಅನಂತಪುರ, ದೋನ್, ನಂದ್ಯಾಲ್, ಮಾರ್ಕಾಪುರ್ ರೋಡ್, ನರಸರಾವುಪೇಟೆ, ಗುಂಟೂರು, ವಿಜಯವಾಡ, ಏಲೂರು, ರಾಜಮಂಡ್ರಿ, ತಮಲ್ಕೋಟ್, ಅನಕಪಲ್ಲಿ, ದುವ್ವಾಡ, ವಿಶಾಖಪಟ್ಟಣ, ವಿಜಯನಗರ, ಶ್ರೀಕಾಕುಳಂ ರೋಡ್, ಪಲಾಸ್, ಸೋಂಪೇಟ, ಬ್ರಹ್ಮಪುರ, ಛತ್ರಪುರ, ಕುರ್ದಾ ರೋಡ್ ಮಾರ್ಗವಾಗಿ ಪುರಿ ನಿಲ್ದಾಣವನ್ನು ಸೋಮವಾರ ಬೆಳಗ್ಗೆ 3:55 ತಲುಪುತ್ತದೆ. ಈ ರೈಲು ತನ್ನ ಒಟ್ಟು 1504 ಕಿಲೋಮೀಟರ್ ಜರ್ನಿಯನ್ನು 29 ಗಂಟೆ 15 ನಿಮಿಷದಲ್ಲಿ ಪೂರ್ಣಗೊಳಿಸುತ್ತದೆ. ಇನ್ನು ಈ ರೈಲಿನಲ್ಲಿ 3 AC ಕೋಚ್ಗಳು ಮಾತ್ರ ಇರುತ್ತವೆ. ಈ 3 AC ಕೋಚ್ಗಳ ಟಿಕೆಟ್ ದರ ಎಷ್ಟಿದೆ ಅಂತ ನೋಡೋದಾದ್ರೆ 1215 ರೂಪಾಯಿ. ಇನ್ನು ಈ ರೈಲು ರಿಟರ್ನ್ ಯಾವಾಗಿದೆ ಅಂತ ನೋಡೋದಾದ್ರೆ ಈ ರೈಲು ಪ್ರತಿ ಶುಕ್ರವಾರ ಮಧ್ಯಾಹ್ನ 3:15ಕ್ಕೆ ಪುರಿಯಿಂದ ಹೊರಟು ಶನಿವಾರ ಸಂಜೆ 7:45 ಯಶವಂತಪುರ ನಿಲ್ದಾಣವನ್ನು ತಲುಪುತ್ತದೆ. ಪುರಿ ಜಗನ್ನಾಥಕ್ಕೆ ವಾರಕ್ಕೊಮ್ಮೆ ಇರುವ ರೈಲಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರಿ. ಇನ್ನು ದಿನಾಲೂ ಇರುವ ರೈಲಿನ ಬಗ್ಗೆ ಮಾಹಿತಿ ಏನಾದರೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಯೂಸ್ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಮತ್ತೆ ಬೇರೆ ಬೇರೆ ಯಾವ ರೈಲಿನ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸಿಗೋಣ ಇದೇ ರೀತಿ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿಯವರೆಗೂ ಜೈ ಕರ್ನಾಟಕ.